ನಮಸ್ಕಾರ ಬಂದವರೇ, ನಾನು ಭೂಮಾಪನದ ಬಗ್ಗೆ ತಿಳಿಸ್ತಾ ಸರಪಳಿ ಮೋಜಿನ ಬಗ್ಗೆ ತಿಳಿಸ್ತಾ ಇದ್ದೆ. ಶಂಕು ಮತ್ತು ಸರಪಳಿ ಸಹಾಯದಿಂದ ಜಮೀನನ್ನು ಅಳತೆ ಮಾಡಿ ಅಳತೆಗಳನ್ನು ದಾಖಲೆ ಮಾಡ್ತಾರೆ. ನಂತರ ಶಾಮೀಲು ವಸ್ತ್ರ ಮತ್ತು ವಜಾಯಿ ವಸ್ತ್ರಗಳು ಎಷ್ಟಾಗ್ತವೆ ಅನ್ನೋದನ್ನ ಕಂಡುಹಿಡಿದು ಅದರಂತೆ ಪ್ರತಿಯೊಂದು ಅಳತೆಯನ್ನ ಪಕ್ಕಾ ಪುಸ್ತಕದಲ್ಲಿ ದಾಖಲೆ ಮಾಡ್ತಾರೆ. ನಂತರ ರುಜುವಾತು ಗುಣಾಕಾರವನ್ನು ಮಾಡುತ್ತಾರೆ. ಒಟ್ಟು ಶಾಮೀಲು ವಿಸ್ತೀರ್ಣ ಎಷ್ಟಾಗಿದೆ, ಒಟ್ಟು ವಜಾಯಿ ವಿಸ್ತೀರ್ಣ ಎಷ್ಟಾಗಿದೆ ಅನ್ನೋದನ್ನ ಕಂಡುಹಿಡಿತಾರೆ. ನಂತರ ಇದನ್ನ ವಿಸ್ತೀರ್ಣ ಎಷ್ಟು ಅನ್ನೋದ್ರ ಬಗ್ಗೆ ಇವತ್ತಿನ ದಿವಸ ನಾವು ತಿಳ್ಕೊಳ್ಳೋಣ. ಒಟ್ಟು ಶಾಮೀಲು ವಿಸ್ತೀರ್ಣ 155 ಗುಂಟೆ, 7 ಆಣೆ, 10 ಪ್ರತಿ ಆಣೆ ಇರುತ್ತೆ. ಹಾಗೆ ಒಟ್ಟು ವಜಾಯಿ ಆಗಿರ್ತಕ್ಕಂಥ ಅಂದ್ರೆ ಈ ಪೋರ್ಷನ್ ನಮಗೆ ಅವಶ್ಯಕತೆ ಇರೋದಿಲ್ಲ, ಇದು ಪಕ್ಕದ ಜಮೀನಿಗೆ ಸೇರಿದ್ದಾಗಿರುತ್ತೆ ಮತ್ತು ಇದು ಸಹ ಪಕ್ಕದ ಜಮೀನಿಗೆ ಸೇರುತ್ತೆ. ಇದನ್ನ ನಾವು ಕಳೆಯಬೇಕಾಗುತ್ತೆ. ಅಂದರೆ ಒಟ್ಟು ವಜಾಯಿ ಅಂತಂದ್ರೆ 11 ಗುಂಟೆ, 13 ಆಣೆ, 9 ಪ್ರತಿ ಆಣೆ ಇರುತ್ತೆ. ಒಟ್ಟು ನಾವು ಕೂಡಿದಾಗ 143 ಗುಂಟೆ, 10 ಆಣೆ, 4 ಪ್ರತಿ ಆಣೆ ಬರುತ್ತೆ. ತಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಒಂದು ಈಗ 10.57 ಇತ್ತು ಅಂತಂದ್ರೆ ಅದನ್ನ ರೌಂಡ್ ಫಿಗರ್ ಮಾಡಿ 10.6 ಮಾಡ್ತೀವಿ. ಇದೇ ರೀತಿ ಇದು ಗುಂಟೆ ಇದೆ, ಇದು ಆಣೆ ಇದೆ, ಅಂದ್ರೆ 10 ಆಣೆ ಇದೆ, ಅಂದ್ರೆ 16 ಆಣೆಗೆ ಒಂದು ಗುಂಟೆ ಆಗುತ್ತೆ. ಅದನ್ನ 10 ಇರೋದ್ರಿಂದ ಇದನ್ನ 144 ಗುಂಟೆ ಅಂತ ಪರಿಗಣಿಸಬೇಕಾಗುತ್ತೆ. ತಮಗೆಲ್ಲ ಗೊತ್ತಿರೋ ಹಾಗೆ 1 ಎಕರೆಗೆ 40 ಗುಂಟೆ. ಹಾಗಾದ್ರೆ ಇದನ್ನ 40ರಿಂದ ಭಾಗ ಮಾಡಿದಾಗ 3 ಎಕರೆ ಬರುತ್ತೆ, 24 ಗುಂಟೆ ಬರುತ್ತೆ. ಸೊ ಈ ಗುಣಾಕಾರ ಎಲ್ಲ ತುಂಬಾ ಕ್ಲಿಷ್ಟವಾಗಿರುತ್ತೆ. ಆದರೆ ಸರಪಳಿಯಲ್ಲಿರುತ್ತೆ, ಆಣೆಯಲ್ಲಿರುತ್ತೆ. ಇದನ್ನ ಪ್ರತಿ ಸಾರಿ ನಾವು ಗುಣಾಕಾರ ಮಾಡಬೇಕಾದ್ರೆ ತುಂಬಾ ಕ್ಲಿಷ್ಟವಾಗಿರುತ್ತೆ. ಯಾಕೆಂತಂದ್ರೆ ಆಗಿನ ಕಾಲದಲ್ಲಿ ಈಗಿನಂತೆ ಕ್ಯಾಲ್ಕುಲೇಟರ್ ಇರಲಿಲ್ಲ. ಹಾಗಿದ್ರೆ ಈ ಇಷ್ಟೊಂದು ಗುಣಾಕಾರವನ್ನ ಅವರು ಹೇಗೆ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಥ್ರೆಡ್ಸ್ ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.